ಟೆಕ್ ಜಗತ್ತಿನಲ್ಲಿ ಒಂದೇ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ: ಮುಂದಿನ ಐಫೋನ್ ಹೇಗಿರಲಿದೆ? ಇಂದು ನಾವು ಕೇವಲ ಮುಂದಿನ ಐಫೋನ್ ಬಗ್ಗೆ ಅಲ್ಲ, ಬದಲಾಗಿ ತಂತ್ರಜ್ಞಾನದ ಭವಿಷ್ಯವನ್ನೇ ಬದಲಿಸಬಹುದಾದ ಒಂದು ಸಾಧನದ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಇದು ಆಪಲ್ನ ಬಹುನಿರೀಕ್ಷಿತ ಐಫೋನ್ ಪ್ರೋ. ಈ ಫೋನ್ ಕೇವಲ ಒಂದು ಅಪ್ಗ್ರೇಡ್ ಅಲ್ಲ, ಇದೊಂದು ಕ್ರಾಂತಿ. ಬನ್ನಿ ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಮೊದಲ ನೋಟದಲ್ಲೇ ಐಫೋನ್ ಪ್ರೋ ನಿಮ್ಮನ್ನು ಬೇರೆಯೇ ಪ್ರಪಂಚಕ್ಕೆ ಕರೆದೊಯ್ಯುತ್ತದೆ. ಆಪಲ್ ಈ ಬಾರಿ ಡಿಸೈನ್ ಫಿಲಾಸಫಿಯನ್ನೇ ಬದಲಿಸಿದೆ. ಕಳೆದ ವರ್ಷದ ಟೈಟೇನಿಯಂ ಫ್ರೇಮ್ ಅನ್ನು ಮತ್ತಷ್ಟು ಸುಧಾರಿಸಲಾಗಿದೆ. ಇದನ್ನು ಏರೋಸ್ಪೇಸ್ ಗ್ರೇಡ್ ಪ್ಲಸ್ ಟೈಟೇನಿಯಂ ಎಂದು ಕರೆಯಲಾಗುತ್ತಿದೆ. ಇದು ಮೊದಲಿಗಿಂತ ಹಗುರ ಮತ್ತು ಹೆಚ್ಚು ಗಟ್ಟಿಮುಟ್ಟಾಗಿದೆ. ಅತ್ಯಂತ ದೊಡ್ಡ ಬದಲಾವಣೆ ಎಂದರೆ ಈ ಫೋನ್ ಸಂಪೂರ್ಣವಾಗಿ ಪೋರ್ಟ್ಲೆಸ್ ಆಗಿದೆ. ಹೌದು, ಇದರಲ್ಲಿ ಯಾವುದೇ ಚಾರ್ಜಿಂಗ್ ಪೋರ್ಟ್ ಇಲ್ಲ. ಸಂಪೂರ್ಣವಾಗಿ ಮ್ಯಾಗ್ಸೇಫ್ ಮತ್ತು ಚಿ ವೈರ್ಲೆಸ್ ಚಾರ್ಜಿಂಗ್ ಮೇಲೆ ಅವಲಂಬಿತವಾಗಿದೆ. ಡೇಟಾ ಟ್ರಾನ್ಸ್ಫರ್ಗಾಗಿ ಆಪಲ್ ಹೊಸ ಏರ್ ಟ್ರಾನ್ಸ್ಫರ್ ತಂತ್ರಜ್ಞಾನವನ್ನು ಪರಿಚಯಿಸಿದೆ. ಇದು ವೈಫೈ ಮೂಲಕ ಅತ್ಯಂತ ವೇಗವಾಗಿ ಫೈಲ್ಗಳನ್ನು ವರ್ಗಾಯಿಸುತ್ತದೆ. ಕೈಯಲ್ಲಿ ಹಿಡಿದಾಗ ಸಿಗುವ ಪ್ರೀಮಿಯಂ ಅನುಭವ, ಸ್ಲಿಮ್ ಬೆಜಲ್ಗಳು ಮತ್ತು ಹೊಸ ಮ್ಯಾಟ್ ಟೆಕ್ಸ್ಚರ್ ಗ್ಲಾಸ್ ಬ್ಯಾಕ್. ಇದರ ವಿನ್ಯಾಸ ನಿಜಕ್ಕೂ ಅದ್ಭುತ. ಈ ಬಾರಿ ಆಪಲ್ ಡಿಸ್ಪ್ಲೇಯಲ್ಲಿ ಡೈನಾಮಿಕ್ ಐಲ್ಯಾಂಡ್ ಅನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಹೌದು, ನೀವು ಕೇಳಿದ್ದು ನಿಜ. ಫೇಸ್ ಐಡಿ ಮತ್ತು ಫ್ರಂಟ್ ಕ್ಯಾಮೆರಾವನ್ನು ಡಿಸ್ಪ್ಲೇಯ ಕೆಳಗೆ ಅಳವಡಿಸಲಾಗಿದೆ. ಇದರಿಂದಾಗಿ ನಮಗೆ ಸಿಗುವುದು ಒಂದು ಅಡೆತಡೆಯಿಲ್ಲದ ಸಂಪೂರ್ಣ ಸ್ಕ್ರೀನ್ ಅನುಭವ. ಆಪಲ್ ಇದನ್ನು ಇನ್ಫಿನಿಟಿ ಸ್ಕ್ರೀನ್ ಎಂದು ಕರೆಯುತ್ತಿದೆ. ಇಂಚಿನ ಸೂಪರ್ ರೆಟಿನಾ XDR ಡಿಸ್ಪ್ಲೇ ಪ್ರಮೋಷನ್ ತಂತ್ರಜ್ಞಾನದೊಂದಿಗೆ 1 ಹರ್ಟ್ಜ್ನಿಂದ 144 ಹರ್ಟ್ಜ್ ವರೆಗೆ ರಿಫ್ರೆಶ್ ರೇಟ್ ನೀಡುತ್ತದೆ. ಇದು ಗೇಮಿಂಗ್ ಮತ್ತು ಸ್ಕ್ರೋಲಿಂಗ್ ಅನ್ನು ಹಿಂದೆಂದಿಗಿಂತಲೂ ಸ್ಮೂತ್ ಮಾಡುತ್ತದೆ. ಇದರ ಪೀಕ್ ಬ್ರೈಟ್ನೆಸ್ ಸುಮಾರು 2500 ನಿಟ್ಸ್ ತಲುಪುವುದರಿಂದ ನೇರ ಸೂರ್ಯನ ಬೆಳಕಿನಲ್ಲೂ ಸ್ಕ್ರೀನ್ ಸ್ಪಷ್ಟವಾಗಿ ಕಾಣಿಸುತ್ತದೆ. ಆಲ್ವೇಸ್ ಆನ್ ಡಿಸ್ಪ್ಲೇಯನ್ನು ಕೂಡ ಇನ್ನಷ್ಟು ಸ್ಮಾರ್ಟ್ ಮಾಡಲಾಗಿದ್ದು, ಲೈವ್ ವಿಜೆಟ್ಗಳೊಂದಿಗೆ ಹೆಚ್ಚು ಮಾಹಿತಿ ನೀಡುತ್ತದೆ. ಐಫೋನ್ ಪ್ರೋ ಕ್ಯಾಮೆರಾ ವಿಭಾಗದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ. ಇದನ್ನು ಪ್ರೋ ವಿಷನ್ ಕ್ಯಾಮೆರಾ ಸಿಸ್ಟಮ್ ಎಂದು ಹೆಸರಿಸಲಾಗಿದೆ. ಮುಖ್ಯ ಕ್ಯಾಮೆರಾ 48 ಮೆಗಾಪಿಕ್ಸೆಲ್ ಮುಖ್ಯ ಕ್ಯಾಮೆರಾ ಇದಾಗಿದ್ದರೂ ಇದರಲ್ಲಿರುವ ಸೆನ್ಸರ್ ಗಾತ್ರವನ್ನು ದ್ವಿಗುಣಗೊಳಿಸಲಾಗಿದೆ. ಇದು ಕಡಿಮೆ ಬೆಳಕಿನಲ್ಲಿಯೂ ಅತ್ಯದ್ಭುತ ಫೋಟೋಗಳನ್ನು ತೆಗೆಯುತ್ತದೆ. ಸೆನ್ಸರ್ ಶಿಫ್ಟ್ ಸ್ಟೆಬಿಲೈಸೇಷನ್ನ 2ನೇ ಜನರೇಷನ್ ವಿಡಿಯೋಗಳನ್ನು ಇನ್ನಷ್ಟು ಸ್ಥಿರವಾಗಿಸುತ್ತದೆ. ಟೆಲಿಫೋಟೋ ಲೆನ್ಸ್ ಇದೇ ನಿಜವಾದ ಗೇಮ್ ಚೇಂಜರ್. 5x ಆಪ್ಟಿಕಲ್ ಜೂಮ್ ಬದಲಿಗೆ ಈ ಬಾರಿ ವೇರಿಯಬಲ್ ಟೆಲಿಫೋಟೋ ಲೆನ್ಸ್ ನೀಡಲಾಗಿದೆ. ಅಂದರೆ ನೀವು 3x ನಿಂದ 10x ವರೆಗೆ ಯಾವುದೇ ಅಡೆತಡೆಯಿಲ್ಲದೆ ಆಪ್ಟಿಕಲ್ ಜೂಮ್ ಮಾಡಬಹುದು. ಇದು ದೂರದ ವಸ್ತುಗಳ ಫೋಟೋ ತೆಗೆಯುವ ಅನುಭವವನ್ನೇ ಬದಲಿಸುತ್ತದೆ. ಅಲ್ಟ್ರಾ ವೈಡ್ ಕ್ಯಾಮೆರಾ ಹೊಸ ಅಲ್ಟ್ರಾ ವೈಡ್ ಲೆನ್ಸ್ ಮ್ಯಾಕ್ರೋ ಫೋಟೋಗ್ರಫಿಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತದೆ. ಜೊತೆಗೆ ಫೋಟೋದ ಅಂಚುಗಳಲ್ಲಿ ಕಾಣುತ್ತಿದ್ದ ಡಿಸ್ಟಾರ್ಷನ್ ಅನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ವಿಡಿಯೋ 8K 30 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಸಾಧ್ಯವಿದೆ. ಸಿನಿಮ್ಯಾಟಿಕ್ ಮೋಡ್ ಈಗ 4K ರೆಸಲ್ಯೂಷನ್ನಲ್ಲಿದ್ದು, ಲಡಾ ಸ್ಕ್ಯಾನರ್ ಸಹಾಯದಿಂದ ಇನ್ನಷ್ಟು ನಿಖರವಾದ ಬೊಕೆ ಎಫೆಕ್ಟ್ ನೀಡುತ್ತದೆ. ಈ ಎಲ್ಲಾ ಅದ್ಭುತ ಫೀಚರ್ಗಳಿಗೆ ಶಕ್ತಿ ನೀಡುವುದು ಆಪಲ್ನ ಹೊಸ ಅಪ್ರೋ ಚಿಪ್. ಇದು ಜಗತ್ತಿನ ಮೊದಲ ನ್ಯಾನೋಮೀಟರ್ ಪ್ರೊಸೆಸರ್ ಆಗಿದ್ದು, ಇದರ ವೇಗ ಮತ್ತು ದಕ್ಷತೆ ಊಹೆಗೂ ಮೀರಿದ್ದು. ಆದರೆ ವೇಗಕ್ಕಿಂತ ಹೆಚ್ಚಾಗಿ ಈ ಚಿಪ್ನ ನಿಜವಾದ ಶಕ್ತಿ ಇರುವುದು ಅದರ ನ್ಯೂರಲ್ ಇಂಜಿನ್ನಲ್ಲಿ. ಇದು ಹಿಂದಿನ ಚಿಪ್ಗಿಂತ 2 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ. ಇದರಿಂದಾಗಿ AI ಕೃತಕ ಬುದ್ಧಿಮತ್ತೆ ಸಾಮರ್ಥ್ಯಗಳು ಅದ್ಭುತವಾಗಿವೆ. ಫೋಟೋ ಎಡಿಟಿಂಗ್, ಲೈವ್ ಟ್ರಾನ್ಸ್ಲೇಷನ್ ಮತ್ತು ಗೇಮಿಂಗ್ ಆಪ್ಟಿಮೈಸೇಷನ್ ಎಲ್ಲವೂ AI ಮೂಲಕ ನಡೆಯುತ್ತದೆ. iOS ಜೊತೆ ಸೇರಿ ಈ ಚಿಪ್ ನಿಮ್ಮ ಫೋನ್ ಬಳಸುವ ಅನುಭವವನ್ನೇ ಬದಲಿಸುತ್ತದೆ. ಗೇಮರ್ಗಳಿಗಾಗಿ ಕನ್ಸೋಲ್ ಮಟ್ಟದ ಗ್ರಾಫಿಕ್ಸ್ ಮತ್ತು ರೇ ಟ್ರೇಸಿಂಗ್ ಅನುಭವವನ್ನು ನೀಡುತ್ತದೆ. ಪೋರ್ಟ್ಲೆಸ್ ಡಿಸೈನ್ನಿಂದಾಗಿ ಬ್ಯಾಟರಿ ಬಗ್ಗೆ ಎಲ್ಲರಿಗೂ ಪ್ರಶ್ನೆ ಇರುತ್ತದೆ. ಆಪಲ್ ಇದಕ್ಕಾಗಿ ಸ್ಟ್ಯಾಕ್ಡ್ ಬ್ಯಾಟರಿ ತಂತ್ರಜ್ಞಾನವನ್ನು ಬಳಸಿದೆ. ಇದರಿಂದಾಗಿ ಫೋನ್ನ ಗಾತ್ರ ಹೆಚ್ಚಾಗದೆಯೇ ಬ್ಯಾಟರಿ ಸಾಮರ್ಥ್ಯವನ್ನು 20% ಹೆಚ್ಚಿಸಲಾಗಿದೆ. ಸಾಮಾನ್ಯ ಬಳಕೆಯಲ್ಲಿ 2 ದಿನಗಳ ಬ್ಯಾಟರಿ ಬಾಳಿಕೆ ಬರುತ್ತದೆ ಎಂದು ಆಪಲ್ ಹೇಳಿಕೊಂಡಿದೆ. ಮ್ಯಾಗ್ಸೇಫ್ ಚಾರ್ಜಿಂಗ್ ಅನ್ನು 25 ವ್ಯಾಟ್ಗೆ ಅಪ್ಗ್ರೇಡ್ ಮಾಡಲಾಗಿದೆ. ಹಾಗೆಯೇ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಫೀಚರ್ ಕೂಡ ನೀಡಲಾಗಿದೆ. ಅಂದರೆ ನಿಮ್ಮ ಏರ್ಪಾಡ್ಸ್ ಅಥವಾ ಆಪಲ್ ವಾಚ್ ಅನ್ನು ಫೋನ್ನ ಹಿಂಭಾಗದಲ್ಲಿ ಇಟ್ಟು ಚಾರ್ಜ್ ಮಾಡಬಹುದು. ಕನೆಕ್ಟಿವಿಟಿ ವಿಷಯದಲ್ಲಿ ವೈಫೈ, 5G ಅಡ್ವಾನ್ಸ್ ಮತ್ತು ತುರ್ತು ಸಂದರ್ಭಗಳಿಗಾಗಿ ಸ್ಯಾಟಲೈಟ್ ಕನೆಕ್ಟಿವಿಟಿ ಕೂಡ ಇದೆ. ಹಾರ್ಡ್ವೇರ್ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅದಕ್ಕೆ ಜೀವ ತುಂಬುವುದು ಸಾಫ್ಟ್ವೇರ್. iOS ಸಂಪೂರ್ಣವಾಗಿ AI ಮೇಲೆ ಕೇಂದ್ರೀಕೃತವಾಗಿದೆ. ಸ್ಮಾರ್ಟ್ ಸಿರಿ
ಸಿರಿ ಈಗ ಕೇವಲ ವಾಯ್ಸ್ ಅಸಿಸ್ಟೆಂಟ್ ಅಲ್ಲ, ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್. ಇದು ನಿಮ್ಮ ಮಾತುಗಳನ್ನು ಅರ್ಥಮಾಡಿಕೊಂಡು ನಿಮಗಾಗಿ ಇಮೇಲ್ ಬರೆಯುವುದು, ಪ್ರವಾಸ ಯೋಜನೆ ಮಾಡುವುದು ಮತ್ತು ಸಂಕೀರ್ಣ ಆಪ್ಗಳನ್ನು ನಿಯಂತ್ರಿಸುವಂತಹ ಕೆಲಸಗಳನ್ನು ಮಾಡಬಲ್ಲದು. ಎಐ ಫೋಟೋ ಎಡಿಟಿಂಗ್. ಫೋಟೋ ತೆಗೆದ ನಂತರ ಫೋನ್ ತಾನಾಗಿಯೇ ಅತ್ಯುತ್ತಮ ಎಡಿಟಿಂಗ್ ಸಲಹೆಗಳನ್ನು ನೀಡುತ್ತದೆ. ಬೇಡವಾದ ವಸ್ತುಗಳನ್ನು ತೆಗೆದುಹಾಕುವುದು, ಬಣ್ಣಗಳನ್ನು ಸರಿಪಡಿಸುವುದು ಎಲ್ಲವೂ ಒಂದೇ ಟ್ಯಾಪ್ನಲ್ಲಿ ಸಾಧ್ಯ. ರಿಯಲ್ ಟೈಮ್ ಟ್ರಾನ್ಸ್ಲೇಷನ್. ನೀವು ಫೋನ್ನಲ್ಲಿ ಮಾತನಾಡುತ್ತಿರುವಾಗ ಎದುರಿಗಿರುವ ವ್ಯಕ್ತಿಯ ಭಾಷೆಯನ್ನು ರಿಯಲ್ ಟೈಮ್ನಲ್ಲಿ ನಿಮ್ಮ ಭಾಷೆಗೆ ಅನುವಾದಿಸಿ ಕೇಳಿಸುತ್ತದೆ. ಡೈನಾಮಿಕ್ ವಿಜೆಟ್ಸ್. ನಿಮ್ಮ ಬಳಕೆಯ ಆಧಾರದ ಮೇಲೆ ಹೋಮ್ ಸ್ಕ್ರೀನ್ನಲ್ಲಿರುವ ವಿಜೆಟ್ಗಳು ತಾವಾಗಿಯೇ ಬದಲಾಗುತ್ತವೆ. ಇಷ್ಟೆಲ್ಲ ಫೀಚರ್ಗಳಿರುವಾಗ ಬೆಲೆ ಖಂಡಿತವಾಗಿಯೂ ಹೆಚ್ಚೇ ಇರುತ್ತದೆ. ಐಫೋನ್ ಪ್ರೋ ಬೇಸ್ ಮಾಡೆಲ್ 256 ಜಿಬಿಯಿಂದ ಶುರುವಾಗಲಿದ್ದು, ಭಾರತದಲ್ಲಿ ಇದರ ಆರಂಭಿಕ ಬೆಲೆ ಸುಮಾರು 1,60,000 ಇರಬಹುದೆಂದು ನಿರೀಕ್ಷಿಸಲಾಗಿದೆ. ಟಾಪ್ ಮಾಡೆಲ್ ಅಂದರೆ 2 ಟಿಬಿ ಸ್ಟೋರೇಜ್ ಇರುವ ಮಾಡೆಲ್ನ ಬೆಲೆ 2,20,000 ದಾಟಬಹುದು. ಸಹಜವಾಗಿ ಇದು ದುಬಾರಿ. ಆದರೆ ಆಪಲ್ ನೀಡುತ್ತಿರುವ ಅನುಭವ, ಪ್ರೈವಸಿ ಮತ್ತು ಈಕೋಸಿಸ್ಟಮ್ಗೆ ಬೆಲೆ ಕಟ್ಟಲಾಗದು. ಆಪಲ್ ಅಭಿಮಾನಿಗಳು ಮತ್ತು ಅತ್ಯುತ್ತಮ ತಂತ್ರಜ್ಞಾನವನ್ನು ಬಯಸುವವರು ಖಂಡಿತವಾಗಿಯೂ ಇದನ್ನು ಖರೀದಿಸಲು ಹಿಂಜರಿಯುವುದಿಲ್ಲ. ಹಾಗಾದರೆ ಐಫೋನ್ ಪ್ರೋ ಯಾರಿಗಾಗಿ? ಯಾರು ತಂತ್ರಜ್ಞಾನದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲವೋ, ಯಾರು ಅತ್ಯುತ್ತಮ ಕ್ಯಾಮೆರಾ, ಪರ್ಫಾರ್ಮೆನ್ಸ್ ಮತ್ತು ಪ್ರೀಮಿಯಂ ಅನುಭವವನ್ನು ಬಯಸುತ್ತಾರೋ ಅವರಿಗೆ ಇದು ಹೇಳಿ ಮಾಡಿಸಿದ ಫೋನ್. ಇದು ಕೇವಲ ಒಂದು ಸ್ಮಾರ್ಟ್ ಫೋನ್ ಅಲ್ಲ. ಇದೊಂದು ಪಾಕೆಟ್ ಕಂಪ್ಯೂಟರ್, ಒಂದು ಪ್ರೊಫೆಷನಲ್ ಕ್ಯಾಮೆರಾ ಮತ್ತು ನಿಮ್ಮ ಎಐ ಸ್ನೇಹಿತ. ಐಫೋನ್ ಪ್ರೋ ಭವಿಷ್ಯ